ವ್ಲಾಗ್. ಆ್ಯಂಡ್ ಏನಪ್ಪ ಇವಳು ಸಡನ್ನಾಗಿ ನೇಮೆಲ್ಲ ಚೇಂಜ್ ಮಾಡಿದ್ದಾಳೆ, ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ನಾನು ಪೋಸ್ಟ್ ಮಾಡಿದೆ ವೀಡಿಯೋಸು 6 ಮಂತ್ಸ್ ಮೇಲೆ ಆಗಿದೆ. ಮೇ ಬಿ 1 ಇಯರ್ ಬ್ಯಾಕ್ ಪೋಸ್ಟ್ ಮಾಡಿದ್ದೆ. ಅದರ ಮಧ್ಯದಲ್ಲಿ ನಾವು ಆಫೀಸ್ ಕಡೆಯಿಂದ ಹೋಗಿರೋದೊಂದು ವ್ಲಾಗ್ ಏನೋ ಅಪ್ಲೋಡ್ ಮಾಡಿದ್ದೆ. ಆಮೇಲೆ ಟೈಮ್ ಸಿಕ್ಕಿಲ್ಲ, ಸ್ಟೋರೇಜ್ ಇರ್ತಾ ಇರಲಿಲ್ಲ, ಸೊ ಏನೇನೋ ಈ ಥರ ಇಶ್ಯೂಸ್ ಇರ್ತಾಯಿತ್ತು. ಸೊ ಮತ್ತು ವ್ಲಾಗ್ಸ್ ಮಾಡೋಕ್ಕೂ ಮನಸ್ಸು ಬರ್ತಾ ಇರಲಿಲ್ಲ. ಈ ಥರ ಲೈಕ್ ಸ್ಟೋರೇಜ್ ಅಟ್ಲೀಸ್ಟ್ ಇದ್ದರೆ ಏನೋ ಒಂದು ವ್ಲಾಗ್ ಮಾಡಿ ಪೋಸ್ಟ್ ಮಾಡೋಣ ಅನ್ನೋ ಥರ. ಅಟ್ಲೀಸ್ಟ್ ವೀಡಿಯೋ ಮಾಡಿದ್ರೂ ಸ್ಟೋರೇಜ್ ತೋರಿಸ್ತಾಯಿತ್ತು. ಬಟ್ ಅದಕ್ಕೆಲ್ಲ ಇವಾಗ ಒಂದು ಸೊಲ್ಯೂಷನ್ ಸಿಕ್ಕಿದೆ. ಅದಕ್ಕೆ ಇನ್ಮೇಲಿಂದ ಖಂಡಿತವಾಗ್ಲೂ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಕೀರ್ತನಾಸ್ ವ್ಲಾಗ್ ಅಂತ ಇತ್ತು. ಬಟ್ ಇವಾಗ ಮತ್ತೆ ನೇಮ್ ಕೂಡ ಚೇಂಜ್ ಮಾಡಿದ್ದೀನಿ, ಕೀರ್ತಿಸ್ ಲೈಫ್ ಸ್ಟೈಲ್ ಅಂತ ಹೇಳಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಸ್ಗೆ. ಇನ್ಮೇಲಿಂದ ಒಳ್ಳೆ ವ್ಲಾಗ್ಸ್ ಜೊತೆ ಬರ್ತಾ ಇರ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ರೇ ತುಂಬ ಇಂಪಾರ್ಟೆಂಟ್ ಆಗೋದು. ಓಕೆ, ಇವತ್ತು ನಾನು ರೆಸಿಪಿ ವಿಡಿಯೋ ಮಾಡಿದ್ದೀನಿ, ಹಾಗೆ ಸುಮ್ಮನೆ ಡೈಲಿ ವ್ಲಾಗ್ ಅನ್ನೋ ಥರ ಮಾಡಿದ್ದೀನಿ. ಸೊ ಅದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. And that's it for today. I'll meet you back on next video. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಮ್ಯಾಗಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ದೋಸೆ ಮಾಡಿದ್ರು ಮನೇಲಿ, ಆದರೆ ನಂಗೆ ದೋಸೆ ಬೇಡವಾಗಿದ್ದರಿಂದ, ವೀಕೆಂಡ್ ಆಗಿದ್ದರಿಂದ ನನಗೆ ಮ್ಯಾಗಿ ತಿನ್ನಬೇಕು ಅಂತೇಳಿ ನಾನೇ ಮ್ಯಾಗಿ ಮಾಡ್ಕೊತಿದ್ದೆ. ಮ್ಯಾಗಿ ಆಗಿದ ತಕ್ಷಣ ನನ್ನ ಆಫ್ಟರ್ನೂನ್ಗೆ ನಮ್ಮಮ್ಮ ಸಾಂಬಾರು ಮಾಡು ಅಂತ ಹೇಳಿದರು. ಸೊ ನನ್ನ ವ್ಲಾಗಿಗೂ ಅಪ್ಲೋಡ್ ಮಾಡ್ಬೋದಂತ ನಾನೇ ದಾಲ್ ಮಾಡಿದೆ. ದಾಲಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ದಾಲ್ ಮಾಡೋಕ್ಕೆ ಸಾಸಿವೆ, ಉಪ್ಪು, ಆಯಿಲ್ 2 ಟೇಬಲ್ ಸ್ಪೂನು ಆ್ಯಂಡ್ ಜೀರಿಗೆ, ಕೊರಿಯಾಂಡರ್ ಲೀಫು, ಶುಂಠಿ, ಹಸಿಮೆಣಸು 2-3 ಇಲ್ಲ 4-5 ತೊಗೋಬೋದು, ಟೊಮೆಟೊ ಆ್ಯಂಡ್ ಬೆಳ್ಳುಳ್ಳಿ, ಇಂಗು, ತುಪ್ಪ ಮತ್ತು ಅರಿಶಿನ. ಆ್ಯಂಡ್ ಬೇಳೆನ ನಮ್ಮಮ್ಮ ಆಲ್ರೆಡಿ ಕುಕ್ಕರಲ್ಲಿ ವಿಸಿಲ್ ಹಾಕ್ಸಿ ಕೊಟ್ಟಿದ್ರು. ಸೊ ಇವಾಗ ನೀವು ನೋಡ್ಬೋದು 2 ಟೇಬಲ್ ಸ್ಪೂನ್ ಆಫ್ ಆಯಿಲು ಆ್ಯಂಡ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ತುಪ್ಪ ಹಾಕಿ ಸ್ವಲ್ಪ ಸಾಸಿವೆ ಆ್ಯಂಡ್ ಜೀರಿಗೆನ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೀರಿಗೆ ಮಿಕ್ಸ್ ಮಾಡಿದ ತಕ್ಷಣ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಶುಂಠಿ ಹಾಕ್ಕೋಬೇಕು. ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಮ್ಮ ಡ್ಯಾಡಿ ಹೇಳಿಬಿಟ್ಟೆ ಹೋಗಿದ್ರು, ರೆಡ್ ಕಲರ್ ಆಗೋ ತನಕ ನೀನು ಫ್ರೈ ಮಾಡ್ತಾನೆ ಇರಬೇಕು ಅಂತ. ಆ್ಯಂಡ್ ಈ ರೆಸಿಪಿ ನಾನು ಕಲ್ತಿದ್ದು ನಮ್ಮ ಡ್ಯಾಡಿಯಿಂದ, ಅವರೇ ಹೇಳ್ಕೊಟ್ಟಿದ್ದು. ಇವಾಗ ನೋಡ್ಬೋದು ನಾನು ಮೆಣಸಿನ್ಕಾಯಿ ಮತ್ತು ಇದು ಕರಿಬೇವು ಸೊಪ್ಪನ್ನು ಹಾಕ್ತಿದ್ದೀನಿ. ಅದ್ರ ಜೊತೆ ಟೊಮೆಟೊ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ನೀವು ಫ್ರೈ ಮಾಡ್ಕೊತಾನೇ ಇರಬೇಕು. ಚೆನ್ನಾಗಿ ಸ್ಮ್ಯಾಶ್ ಆಗಿ ಆ ಹಸಿ ವಾಸನೆ ಎಲ್ಲ ಹೋಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಅವಾಗೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಲಾಕ್ಡೌನ್ ಟೈಮಲ್ಲಿ ಅಷ್ಟೇ ಅನಿಸುತ್ತೆ ನಾನು ಈ ಥರ ರೆಸಿಪೀಸ್ ಎಲ್ಲ ತುಂಬ ಮಾಡಿ ವ್ಲಾಗ್ಸಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ಆ ಟೈಮಲ್ಲೇ ನಾನು ವ್ಲಾಗ್ಸ್ನೆಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ಅದಾದಮೇಲೆ ನಾನು ಜಾಬ್ ಯಾವಾಗ ಸಿಕ್ತೋ ಆವತ್ತಿಂದ ನಾನು ಅಡುಗೆ ಮನೆ ಕಡೆಯೇ ಹೋಗಿಲ್ಲ. ಮೇ ಬಿ ಇವತ್ತು ನಿನ್ನೆ ಅನಿಸುತ್ತೆ, ನಿನ್ನೆ ಆ್ಯಕ್ಚುಲಿ ಬಿರಿಯಾನಿ ಮಾಡಿದ್ದೆ, ಅದ್ರದ್ದು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಏನೋ ಟೈಮ್ ಸಿಕ್ಕಿಲ್ಲ. ಆ್ಯಕ್ಚುಲಿ ಅರ್ಜೆಂಟಲ್ಲಿ ಬಿರಿಯಾನಿ ಮಾಡಿದ್ದು. ಆ್ಯಂಡ್ ಇವತ್ತು ಟೈಮ್ ಸಿಕ್ಕಿದೆ ಅಂಥೇಳಿ ವ್ಲಾಗ್ ಮಾಡಿರೋದು. ಸೊ ಇದ್ರ ಜೊತೆ ನೀವು ನೋಡ್ಬೋದು, ನಾನು ಫಸ್ಟ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕಿದ ತಕ್ಷಣ ಏನು ವಿಸಿಲಲ್ಲಿ ಕೂಗಿಸ್ಕೊಂಡಿದ್ದು ಬೇಳೆನ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದರ ಜೊತೆ ಉಪ್ಪನ್ನ, ಅಂದರೆ ಚೆನ್ನಾಗಿ ಕುದೀತಿರೋ ಟೈಮಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಬೈದರು, ಟೊಮೆಟೊ ಹಾಕಿದ ತಕ್ಷಣ ನೀನು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಿತ್ತು ಅಂತ. ನನಗೆ ಅದು ಗೊತ್ತಿರಲಿಲ್ಲ, ಆಮೇಲೆ ಹೇಳ್ಕೊಟ್ರಿಗೂ ಅಂತೇಳಿ. ನೆಕ್ಸ್ಟು ನಾನು ಹುಳಿನ ಹಾಕ್ಕೊತಾ ಇದ್ದೀನಿ, ಹುಣಸೆಹಣ್ಣು ರಸನ. ಕೊರಿಯಾಂಡರ್ ಲೀಫ್ನ ಹಾಕ್ಕೊತಾ ಇದ್ದೀನಿ ಫಿನಿಶಿಂಗಿಗೆ. ಚೆನ್ನಾಗಿ ಕುದಿಸಿ ಆ ಕೊರಿಯಾಂಡರ್ ಫ್ಲೇವರು ಬರಬೇಕು ಅಂತ ಚೆನ್ನಾಗಿ ಕುದಿಸಿ ಫೈನಲ್ ಫಿನಿಶಿಂಗ್. ಆ್ಯಂಡ್ ಎಲ್ಲರೂ ಊಟ ಮಾಡಿದ್ರು, ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿದ್ರು. ನೀವು ಟ್ರೈ ಮಾಡಿ. ಈವ್ನಿಂಗ್ ಆಗ್ತಾ ಬಂತು, ಸೊ ಬೋರ್ ಆಗ್ತಾಯಿತ್ತು, ಎಲ್ಲಾದರೂ ಹೋಗೋಣ ಅಂತಂದರೆ ಆಮೇಲೆ ಯೋಚನೆ ಮಾಡಿದ್ವಿ ಒರಿಯನ್ ಮಾಲ್ ಹೋಗೋಣ, ಅಲ್ಲಿ ವಾಟರ್ ಇರುತ್ತಲ್ವ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಒರಿಯನ್ಗೆ ಹೋದ್ವಿ.
That's it for today, guys. Meet you all on another vlog. Until then, take care. Bye bye.